ನಮಸ್ಕಾರ ಕನ್ನಡಿಗರೇ, ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ PR ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತು ಒಂದು ಚಿತ್ರದ ಬಗ್ಗೆ ಮಾತಾಡೋಕ್ಕೆ ನಾನು ನಿಮ್ಮ ಮುಂದೆ ಕೂತಿದ್ದೀನಿ. ಇಲ್ಲಿವರೆಗೂ ಇದ್ದಂಥ ಕನ್ನಡ ಚಿತ್ರರಂಗದ ಕೆಲವು ದಾಖಲೆಗಳನ್ನು ಮುರಿದಂಥ ಚಿತ್ರ. ಈಗಲೂ ನೀವು ಬುಕ್ ಮೈ ಶೋ ತೆಗೆದು ನೋಡಿ, ನಾಳೆ ಬೆಳಗ್ಗೆ 6 ಗಂಟೆ, 7 ಗಂಟೆ, 8 ಗಂಟೆ ಶೋಗಳು ಮಾಲ್ಗಳಲ್ಲಿ ಹೌಸ್ಫುಲ್ ಪ್ರದರ್ಶನ ಕಾಣುತ್ತಿರೋ ಚಿತ್ರ. ಈಗಲೇ ನಿಮಗೆಲ್ಲರಿಗೂ ಗೊತ್ತಾಗ್ಬಿಟ್ಟೈತೆ ಅನಿಸ್ಬಿಟ್ಟಿದೆ ನನಗೆ. ನಾನು ಈ ಚಿತ್ರ ನೋಡಿದೆ, ತುಂಬ ಚೆನ್ನಾಗಿ ಬಂತು. ಅದ್ರ ಬಗ್ಗೆ ಮಾತಾಡ್ತೀನಿ. ಸೂ ಫ್ರಮ್ ಶೋ. ಏನಿದು ಸೂ ಫ್ರಮ್ ಶೋ? ಸುಲೋಚನಾ ಫ್ರಮ್ ಸೋಮೇಶ್ವರ. ಕನ್ನಡ ಚಿತ್ರರಂಗದಲ್ಲೇ ಒಂದು ವಿಭಿನ್ನ ರೀತಿಯ ಚಿತ್ರ. ಭಾಳ ವರ್ಷಗಳ ನಂತರ ಮನೆ ಮಂದಿ ಎಲ್ಲ ಈ ಏಜ್ ಅನ್ನೋದಿಲ್ಲ, ಒಂದು ಚಿಕ್ಕ ಮಗುವಿಂದ ಹಿಡಿದು ಒಂದು 100 ವರ್ಷದ ಮುದುಕದವರೆಗೂ ಸಹ ಥಿಯೇಟ್ರಲ್ಲಿ ಬಂದು ಕೂತ್ಕೊಂಡು ನೆಮ್ಮದಿಯಾಗಿ ನಗ್ತಾ ನಕ್ಕಿ ಹೊಟ್ಟೆ ನೋವು ಬಂದ್ಬಿಡಬೇಕು, ಆ ಥರ ನಕ್ಕಿ ವಾಪಸ್ ಅವನ ಚಿತ್ರಮಂದಿರದಿಂದ ಮನೆಗೆ ಹೋಗಬೇಕು, ಆ ಥರ ಮಾಡಿದಂಥ ಒಂದು ಕನ್ನಡ ಚಿತ್ರ. ಇಡೀ ಭಾರತೀಯ ಚಿತ್ರರಂಗ ಈ ಕನ್ನಡ ಚಿತ್ರದ ಬಗ್ಗೆ ತಿರುಗಿ ನೋಡ್ತಾ ಇದೆ ನೋಡಿ. ನಿನ್ನೆಯಿಂದ ಆಗಲೇ ಮಲಯಾಳದಲ್ಲಿ ಈ ಚಿತ್ರದ ರಿಮೇಕ್ ಹಕ್ಕುಗಳು ತಗೊಂಡು ಆಲೇ ನಿನ್ನೆಯಿಂದ ಬಿಡುಗಡೆನೂ ಆಗೋಯ್ತು ಆ ಚಿತ್ರ ಮಲಯಾಳದಲ್ಲಿ. ಇನ್ನು ತಮಿಳಲ್ಲೂ ತೆಲುಗಲ್ಲೂ ಆದಷ್ಟು ಬೇಗ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಿಂದಿಯಲ್ಲೂ ಸಹ ನೋಡಿ, ಇಡೀ ಭಾರತ ಚಿತ್ರರಂಗದಲ್ಲಿ ಇದೊಂದು ಪ್ಯಾನ್ ಇಂಡಿಯಾ ಆಗೋಯ್ತು. ಹೇಗೆ ಒಂದು ಚಿತ್ರ ಮಾಡಿ ಅದ ನಂತರ ಅದನ್ನು ಬೇರೆ ಬೇರೆ ಭಾಷೆಗೆ ಮಾಡಿ ಪ್ಯಾನ್ ಇಂಡಿಯಾ ಆಗುತ್ತೆ ಅನ್ನೋದಕ್ಕೆ ಕಾಂತಾರ ಒಂದು ಉದಾಹರಣೆಯಾಗಿತ್ತು. ಇದು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತು. ನೋಡಿ, ನಮ್ಮ ಕರಾವಳಿ ಹುಡುಗರು ಹೆಂಗೆ ಏನು ಮ್ಯಾಜಿಕ್ ಮಾಡ್ತಾರೆ ಈ ಚಿತ್ರರಂಗದಲ್ಲಿ. ಬನ್ನಿ ಚಿತ್ರದ ಕೆಲವೊಂದು ಮಾತುಗಳನ್ನ ಆಡೋಣ. ಚಿತ್ರದ ನಿರ್ದೇಶಕರು ಬಂದು ನಿಮಗೆ JP ತುಮಿನಾಡು. ಈ ಚಿತ್ರದಲ್ಲಿ ಹೀರೋನೂ ಅವರೇ, ನಿರ್ದೇಶಕರು ಅವರೇ. ಇದು ಸೋಮೇಶ್ವರ ಅನ್ನೋ ಒಂದು ಊರಲ್ಲಿ ನಡೆದಂಥ ಒಂದು ನಿಜವಾದ ಘಟನೆ. ಆ ಘಟನೆಯ ಒಂದು ಎಳೆಯನ್ನು ತಗೊಂಡು ಇವರು ಚಿತ್ರಕಥೆಯನ್ನು ತುಂಬ ಅಚ್ಚುಕಟ್ಟಾಗಿ ಮಾಡಿ ಚಿತ್ರ ಮಾಡಿದ್ದಾರೆ. ಯಾವ ಥರ ಚಿತ್ರಕಥೆ ಮಾಡಿದ್ದಾರೆ ಅಂದರೆ, ಈ ಪಾತ್ರ ಬಂತು ಅಂದರೆ ಅಯ್ಯೋ ಇದಕ್ಕೆ ಏನಕ್ಕಪ್ಪ ಬಂತು ಈಗ ಪಾತ್ರ ಅನ್ನೋದೇ ಇಲ್ಲ ನಿಮಗೆ, ಆ ಥರ ಮಾಡಿದ್ದಾರೆ. ಪ್ರತಿಯೊಂದು ಪಾತ್ರಗಳು ಸಹ ಈ ಚಿತ್ರಕ್ಕೆ ಈ ಪಾತ್ರ ಬೇಕಿತ್ತು, ಈಗ ನೋಡಿ ಬಂತು ಈ ಪಾತ್ರಕ್ಕೆ ಒಂದು ಟ್ವಿಸ್ಟು, ಒಂದು ಮಜಾ ಅನ್ನೋ ಥರ ಪ್ರತಿಯೊಂದು ಪಾತ್ರಗಳು ಸಹ ಈ ಚಿತ್ರದಲ್ಲಿದೆ. ನಿಜವಾಗ್ಲೂ ನೋಡ್ತಾ ಇದ್ರೆ ನಗ್ತಾನೆ ಇರಬೇಕು ಅನಿಸ್ತು, ಆ ಥರ ಒಂದು ಚಿತ್ರ. ಈ ಕರಾವಳಿಯ ಹುಡುಗರೇ ಹೀಗೆ ನೋಡಿ, ಒಂದು ಥರ ಒಂದು ಚಿತ್ರ ಮಾಡ್ತಾರೆ, ನಗ್ನಗ್ತಾ ಚಿತ್ರ ಮಾಡಿ ಆ ಚಿತ್ರದಲ್ಲಿ ಒಂದು ಅದ್ಭುತವಾದ ಸಂದೇಶ ಇಡ್ತಾರೆ. ಅದ್ಭುತವಾದ ಸಂದೇಶ ಇಟ್ಟು ಆ ಚಿತ್ರನ ಗೆಲ್ಲಿಸ್ತಾರೆ. ಇದು ಹಿಂದೆಯಿಂದನೂ ಸಹ ಪ್ರೂವ್ ಆಗಿದೆ. ಹಲವಾರು ಕನ್ನಡದ ಹಿರಿಯ ನಿರ್ದೇಶಕರು ಸಹ, ಕರಾವಳಿ ಭಾಗದಿಂದ ಬಂದಂಥ ಹಿರಿಯ ನಿರ್ದೇಶಕರು ಸಹ ತಮ್ಮ ಚಿತ್ರಗಳಲ್ಲಿ ಒಂದು ಸಂದೇಶ ಇಟ್ಟು ನಗ್ನಗ್ತಾ ಆ ಸಂದೇಶನ ಜನಕ್ಕೆ ಹೇಳ್ತಾರಲ್ಲ, ಇದು ತುಂಬ ಮುಖ್ಯ. ಇದರಲ್ಲೂ ನಿಮಗೆ ಕ್ಲೀನಾಗಿ ಹೋಗಿ ಚಿತ್ರನ ನೋಡಿ ನೀವು ಅಬ್ಸರ್ವ್ ಮಾಡಿ ಆ ಸಂದೇಶ ಏನು ಅಂತ ನಿಮ್ಗೆ ಅರ್ಥ ಆಗುತ್ತೆ. ನಾನೀಗ ಇಲ್ಲಿ ಹೇಳಿದ್ರೆ ತಪ್ಪಾಗ್ಬಿಡುತ್ತೆ, ಚಿತ್ರ ಯಾರೂ ನೋಡಲ್ಲ. ಆಮೇಲೆ ಆ ಸಂದೇಶ ಏನು ಅನ್ನೋದನ್ನ ನೀವು ಚಿತ್ರಮಂದಿರಕ್ಕೆ ಹೋಗಿ ಚಿತ್ರವನ್ನು ನೋಡಿ ಅವ ನಿಮ್ಗೆ ಅರ್ಥ ಆಗುತ್ತೆ ಏನು ಅಂತ. ನಮ್ಮ ಹಿರಿಯ ನಿರ್ದೇಶಕರಂಥ ಕಾಶಿನಾಥ್ ಸಾರು, ಉಪೇಂದ್ರ ಅವರು, ಇವರು ಅಷ್ಟೇ. ಇವರೆಲ್ಲ ಚಿತ್ರಗಳಲ್ಲಿ ನೋಡಿ ನಿಮಗೆ ತರಲೆ ನನ್ನ ಮಗದಲ್ಲಿ ಯಾವ ಥರ ನಗ್ನಗ್ತಾ ಇರ್ತಾರೆ, ಅವರು ಒಂದು ಪ್ರೀತಿ ಸಂದೇಶವನ್ನು ಸಹ ಚಿತ್ರದಲ್ಲಿರ್ತಾರೆ. ಹಾಗೆ ಅವರು ಉಪೇಂದ್ರ, ಓಮು, ಎಲ್ಲ ಚಿತ್ರಗಳಲ್ಲೂ ಪ್ರೀತಿ ಪ್ರೇಮದ ಒಂದು ಸಂದೇಶ ಆ ಚಿತ್ರದಲ್ಲಿ ಇರ್ತಾರೆ. ನಗ್ನಗತಾನೂ ಹೇಳ್ತಾರೆ. ಪಿಕ್ಚರಲ್ಲಿ ನಿಮಗೆ ಉಪೇಂದ್ರ ಪಿಕ್ಚರಲ್ಲಿ ನಾನು ಹುಚ್ಚ, ನಾನು ಒಂಥರ ಇದು ಅದು ಅಂತ ಬೈಕೊಂಡು ಜನಕ್ಕೆ ನಗಿಸ್ತಾ ಆ ಚಿತ್ರದಲ್ಲಿ ಒಂದು ಅದ್ಭುತವಾದ ಸಂದೇಶ ಇತ್ತು. ಓಮಲ್ಲಿ ರೌಡಿಸಮ್ನ ತೋರಿಸ್ತಾ ಪ್ರೀತಿಗಿಂತ ಬೇರೆ ಏನೂ ಇಲ್ಲ ಅನ್ನೋದು ತೋರಿಸ್ಕೊಟ್ರು.
ಹಾಗೆ ನಮ್ಮ ಕಾಶಿನಾಥ್ ಅವರು ಅಜಗಜಾಂತರ, ಇನ್ನೂ ಅನೇಕ ಚಿತ್ರಗಳು ಅವ್ರದ್ದು. ಎಲ್ಲದರಲ್ಲೂ ಸಹ ಅಜ್ಜಿ ಲೆಹಯ್ಯ ಎಲ್ಲ ತಮಾಷೆನ ಅವರು ಇಡ್ತಾ ತಿರ್ತಾ ಚಿತ್ರದಲ್ಲಿ ಒಂದು ಅದ್ಭುತ ಸಂದೇಶಗಳನ್ನು ಇಡ್ತಾ ಬಂದ. ಹಾಗೆ ಈ ಚಿತ್ರದಲ್ಲೂ ಸಹ ಒಂದು ಅದ್ಭುತ ಸಂದೇಶ ಇದೆ. ಸಂದೇಶನ ನೀವು ಚಿತ್ರಮಂದಿರಕ್ಕೆ ಹೋಗಿ ನೋಡಿ. ದಯವಿಟ್ಟು ಒಂದು ಒಳ್ಳೆಯ ಚಿತ್ರನ ಈ ಚಿತ್ರದ ನಿರ್ದೇಶಕರು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಇನ್ನು ಈ ಚಿತ್ರದ ಸಂಗೀತ, ಇದು ಕೂತ್ಕೊಂಡು ನೋಡ್ತಾ ಇದ್ರೆ ಏನೋ ಒಂಥರ ಆನಂದ. ಸಂಗೀತ ಅದು ಕೇಳ್ತಾ ಇದ್ರೆ ಏನೋ ಒಂಥರ ಇರೋದೊಂದು 2 ಹಾಡು ಅದ್ಭುತವಾಗಿ ಮಾಡಿದ್ದಾರೆ. ಆ ಮ್ಯೂಸಿಕ್ಕು, ಆ ಸನ್ನಿವೇಶಕ್ಕೆ ತಕ್ಕಂಥ ಮ್ಯೂಸಿಕ್ಕು ಥರ ತುಂಬ ಚೆನ್ನಾಗಿ ಸುಮೇಧ್ ಕೆ ಅನ್ನೋರು ಸಂಗೀತ ಮಾಡಿ ಜನರ ಮನಸ್ಸನ್ನು ಗೆದ್ದಿದ್ದಾರೆ. ಚಂದ್ರಶೇಖರನ್ ಛಾಯಾಗ್ರಾಹಕರು ಅದ್ಭುತವಾಗಿ ಛಾಯಾಗ್ರಾಹಕ ಮಾಡಿದ್ದಾರೆ. ಆ ಹಳ್ಳಿ, ಈ ಕರಾವಳಿ ಪ್ರದೇಶದ ನೈಜ ಚಿತ್ರಣನ ತುಂಬ ಸುಂದರವಾಗಿ ತಮ್ಮ ಕೈಚಳಕದಲ್ಲಿ ಜನಕ್ಕೆ ಮುಟ್ಟಿಸಿದ್ದಾರೆ. ಅದ್ಭುತವಾಗಿ ಛಾಯಾಗ್ರಹಣ ಮಾಡಿದ್ದಾರೆ ನಮ್ಮ ಚಂದ್ರಶೇಖರನ್ ಅವರು. ಇನ್ನು ಈ ಚಿತ್ರದ ಪಾತ್ರವರ್ಗಗಳು ಇದಂತೂ ನಿಮ್ಗೆ ಹೇಳಂಗೇ ಇಲ್ಲ ಬಿಡಿ. ನೀವು ಚಿತ್ರ ಹೋಗಿ ನೋಡಿದ್ದವ್ರಿಗೆ ಈಗಾಗಲೇ ಗೊತ್ತಾಗಿರುತ್ತೆ. ಚಿತ್ರ ಹೋಗಿ ನೋಡಬೇಕಾದವರು ದಯವಿಟ್ಟು ಹೋಗಿ ನೋಡಿ. ಶನಿಲ್ ಗೌತಮ್ ಇವರು ಈ ಚಿತ್ರದಲ್ಲಿ ರವಿಯಣ್ಣನ ಪಾತ್ರ ಮಾಡಿದ್ದಾರೆ. ಈ ಚಿತ್ರಕ್ಕೆ ಒಂಥರ ಆಧಾರದ ಸ್ತಂಭ ಇವರು. ಚಿತ್ರದ ಆರಂಭದಿಂದ ಕೊನೆಯವರೆಗೂ ಆರ್ಭಟ ಇವ್ರದ್ದೇನೆ. ಇನ್ನು JP ತುಳುನಾಡು ಇವರೇ ನಿರ್ದೇಶಕರು ಮತ್ತು ಈ ಚಿತ್ರದ ನಾಯಕ ನಟರು. ಇವರು ಈ ಚಿತ್ರನ ಹೇಗೆ ಒಂದು ದಾರಿಯಲ್ಲಿ ಹೋಗ್ತಾರನ್ನ ಹೇಗೆ ಇನ್ನೊಂದು ದಾರಿಗೆ ತರ್ತಾರೆ ಅನ್ನೋದೇ ಥರ ಚಿತ್ರದ ಅದ್ಭುತವಾದ ಟರ್ನಿಂಗ್ ಪಾಯಿಂಟು. ಇನ್ನು ಚಂದ್ರಯ್ಯನ ಪಾತ್ರದಲ್ಲಿ ಪ್ರಕಾಶ್ ತುನಿಮಿನಿಯವರು, ದೀಪಕ್ ರೈ ಅವರು ಸತೀಶನ ಪಾತ್ರದಲ್ಲಿ ಮಾಡಿದ್ದಾರೆ. ಇನ್ನು ಈ ರವಿಯಣ್ಣನ ಕೊನೆಗೆ ಮದುವೆ ಆಗ್ತಾರೆ ಒಬ್ಬರು, ಅವರು ಭಾನು ಅಂತ, ಅವರು ಸಂಧ್ಯಾ ಅಂತ ನಿಜವಾದ ಹೆಸರು. ಅದ್ಭುತವಾಗಿ ಅಭಿನಯಿಸಿದ್ದಾರೆ ಎಲ್ಲ ಕಲಾವಿದರುಗಳಲ್ಲಿ. ಒಂದೊಂದು ಪಾತ್ರಗಳು ಬರ್ತಾಯಿದ್ರು, ಆಹಾ ಹೆಂಗೆ ಬರ್ತಾಯಿದೆ ಅಂದರೆ ಅಬ್ಬಾ ಸೂಪರ್ ಪಾತ್ರ, ಈ ಪಾತ್ರ ಅನ್ನೋ ಥರನೇ ಪ್ರತಿಯೊಬ್ಬರು ಸಹ ಅಭಿನಯಿಸಿದ್ದಾರೆ. ಒಂದು ಒಳ್ಳೆಯ ಅದ್ಭುತ ಚಿತ್ರ ಕನ್ನಡ ಚಿತ್ರರಂಗದಲ್ಲಿ ಬಂದಿದೆ ಭಾಳ ವರ್ಷಗಳ ನಂತರ. ಈ ಅಣ್ಣವರು, ವಿಷ್ಣುವರ್ಧನ್ ಅವರು, ಶಿವಣ್ಣವರು ಇವರೆಲ್ಲ ಒಂದು ಮನೆ ಮಂದಿ ಎಲ್ಲ ನೋಡುವಂಥ ಚಿತ್ರ ಮಾಡ್ತಾಯಿದ್ರು. ಆಮೇಲೆ ನಮ್ಮ ಅಪ್ಪು ಬಾಸು ಇವರೆಲ್ಲ ಇದ್ದಾಗ ಚಿತ್ರರಂಗದಲ್ಲಿ ಪ್ರತಿಯೊಬ್ಬರು ಸಹ ಮನೆ ಮಂದಿಯ ಕೂತ್ಕೊಂಡು ನೋಡುವಂಥ ಚಿತ್ರಗಳು ಮಾಡ್ತಾಯಿದ್ರು. ನಮ್ಮ ಅಪ್ಪು ಬಾಸು ಹೋದ್ಮೇಲೆ ಕೆಲವೊಂದು 2-3 ಚಿತ್ರ ಬಂದಿದೆ ಮನೆ ಮಂದಿಯೆಲ್ಲ ನೋಡುವಂಥ ಚಿತ್ರ. ಅದಾದಮೇಲೆ ನಂತರ ಈ ಚಿತ್ರ ಬಂದಿದೆ ನೋಡಿ, ಮನೆ ಮಂದಿ ಎಲ್ಲ ಕೂತ್ಕೊಂಡು ನೋಡುವಂಥ ಒಂದು ಅದ್ಭುತವಾದ ಚಿತ್ರ. ಈ ಚಿತ್ರನ ನಿರ್ದೇಶಕರು ತೊಗೊಂಡೋಗಿರೋ ರೀತಿ ಇದೆ ನೋಡಿ, ಅದನ್ನು ಈ ಮುಂಬರುವಂಥ ಯುವ ನಿರ್ದೇಶಕರು ಕಲಿಬೇಕ್ರಿ. ಅವ್ರು ನೋಡಿ ಈಗ ಏನಾಗ್ಬಿಡುತ್ತೆ ಅಂದರೆ ಒಂದು ಚಿತ್ರ ಬಂತಂದರೆ ಅದೇ ಥರದ 10 ಚಿತ್ರ ಡಬ ಅಂತ ಬಂದ್ಬಿಡುತ್ತೆ. ಆವಾಗ ಏನಪ್ಪ ಆ ಪಿಕ್ಚರ್ ಹೊಡ್ತು, ಇದು ಅದೇ ಥರದ ಚಿತ್ರಗಳು ಯಾವುದು ಓಡಲೇ ಇಲ್ಲ, ಬರೀ ಕಾಮಿಡಿ ಪಿಕ್ಚರ್ಗಳು ಓಡಲೇ ಇಲ್ಲ, ಅದು ಕಾಮಿಡಿ ಪಿಕ್ಚರ್ ಇದು ಕಾಮಿಡಿ ಪಿಕ್ಚರ್ ಓಡಲೇ ಇಲ್ಲ, ಜನ ತೊಗೊಳ್ಳಲೇ ಇಲ್ಲ ಅಂತ ಆಮೇಲೆ ನಿರ್ದೇಶಕರು TV ಚಾನಲ್ಗಳಲ್ಲಿ ಅಲ್ಲಿ ಇಲ್ಲಿ ಬಂದು ಕೂತ್ಕೊಂಡು ಬೈತಾ ಇರ್ತಾರೆ ಪ್ರೇಕ್ಷಕರಿಗೆ. ಕೆಲವು ನಿರ್ದೇಶಕರು ಮಾಡಿದ್ದಾರೆ ಆ ಥರ. ಸ್ವಾಮಿ, ಈ ಚಿತ್ರದ ನಿರ್ದೇಶಕರ ನೀವು ಕೆಲಸ ನೋಡಿ, ನಿಮ್ಗವರು ಎಲ್ಲೂ ಬೇಜಾರಾಗಬಾರ್ದು. ಒಂದು 5 ನಿಮಿಷ ನಾವು ಹಿಂಗೆ ಕೂತಿರ್ತೀವಿ, ಹಿಂಗೆ ತಿರುಗ್ಬಿಟ್ಟು ಅಯ್ಯೋ ಬೇಜಾರಾಯ್ತಪ್ಪ ಅಂತ ಹಿಂಗೆ ತಿರುಗಬಾರ್ದು, ಆ ಥರ ಚಿತ್ರನ ತೊಗೊಂಡೋಗಿದ್ದಾರೆ, ಎಲ್ಲೂ ಬೇಜಾರಾಗದೆ. ನೀವು ಈ ಕೆಲವು ನಿರ್ದೇಶಕರು ಈಗ ರೆಡಿ ಆಗಿಬಿಟ್ಟಿದ್ದಾರೆ ಅನ್ಸುತ್ತೆ ನನ್ನ ಲೆಕ್ಕ. ಇದೇ ಥರದ ಒಂದು 5 ಪಿಕ್ಚರ್ ಬರುತ್ತೆ, ಬೇಕಾದ್ರೆ ನೋಡ್ಕೊಳ್ಳಿ. ಇದೇ ಥರದ 5 ಪಿಕ್ಚರ್ನ ನೀವು ತೆಗೆಯೋಬಾರ್ದು ನಿರ್ದೇಶಕರೇ. ಈ ನಿರ್ದೇಶಕರು ಮಾಡಿದಂಥ ಕಷ್ಟ ಇದೆ ನೋಡಿ, ಅವ್ರು ಮಾಡಿದಂಥ ಕೆಲಸ ಇದೆ ನೋಡಿ, ಅದನ್ನು ಗಮನ ಇಟ್ಟು ನೀವು ಯಾವುದೇ ಚಿತ್ರ ತೆಗೀರಿ, ಆ ಕೆಲಸದ ಗಮನ ಮತ್ತು ಆ ಕೆಲಸದ ಕಷ್ಟನ ನೀವು ಮಾಡಿ, ಆವಾಗ ನಿಮ್ಮ ಚಿತ್ರ ಓಡುತ್ತೆ. ಅವರು ತೊಗೊಂಡೋಗಿರೋ ರೀತಿ, ಯಾವ ಪಾತ್ರಕ್ಕೆ ಯಾರನ್ನ ಆಯ್ಕೆ ಮಾಡಬೇಕು, ಮತ್ತು ಯಾವ ಪಾತ್ರ ಯಾವ ಸಮಯದಲ್ಲಿ ಬರಬೇಕು, ಯಾವ ಥರ ನಿಮ್ಗೆ ತೊಗೊಂಡೋಗಿದ್ದಾರೆ ಅನ್ನೋ ಒಂದು ಸೂಪರ್. ಇದರಲ್ಲಿ ಒಂದು ವ್ಯಕ್ತಿ ಬರ್ತಾರೆ, ಅವರು ಬಾವನ ಪಾರ್ಟ್ ಒಬ್ಬರು ಮಾಡಿದ್ದಾರೆ, ಅವ್ರ ಹೆಸರು ನನಗೆ ಸರಿಯಾಗಿ ಜ್ಞಾಪನ ಇಲ್ಲ. ಅವ್ರು ಬಂದಾಗ ಅಂತ ನೋಡಿ ಇಡೀ ಥಿಯೇಟ್ರ್ ಬಿಸಿಲು ಹಿಡಿಯುತ್ತೆ. ಬಂದನೋ ಬಂದನೋ ಬಾವ ಬಂದನೋ ಅಂತ ಇಡೀ ಥಿಯೇಟ್ರ್ ಬಿಸಿಲು ಹಿಡಿಯುತ್ತೆ.
ಅವರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟಿಂಗ್ನ ಅಂದರೆ, ಅವ್ರ ಪಾತ್ರ ಬಂದ ತಕ್ಷಣ ಕೆಲವರು ಅಯ್ಯೋ ಏನಕ್ಕಪ್ಪ ಈ ಪಾತ್ರ ಬರುತ್ತೆ ಅಂದ್ಕೊಬಾರ್ದು, ಇವ್ರ ಪಾತ್ರ ಬಂದ ತಕ್ಷಣ ಆಹಾ ಸೂಪರ್ ಪಾತ್ರ ರೀ ಇದು, ಈಗ ಬೇಕಿತ್ತು ನೋಡ್ರಿ ಮಜಾ ಅನ್ನೋ ಥರ ಮಾಡಿದ್ರು. ಒಂದು ಒಳ್ಳೆ ಚಿತ್ರ ಬಂದಿದೆ, ದಯವಿಟ್ಟು ಪ್ರೇಕ್ಷಕರೇ ಹೋಗಿ ಚಿತ್ರಮಂದಿರದಲ್ಲಿ ನೋಡಿ, ಅರಸಿ ಆರೈಸಿ. ಈ ಚಿತ್ರದ ನಿರ್ಮಾಪಕರು ನಮ್ಮ ರಾಜ್ ಬಿ ಶೆಟ್ಟಿಯವರು. ನಿರ್ಮಾಪಕರಲ್ಲದೆ ಈ ಚಿತ್ರದಲ್ಲಿ ಇಂಟ್ರೋಲ್ ಮೇಲೆ ಇವ್ರದ್ದೇ ಆರ್ಭಟ ರೀ ಪಿಕ್ಚರ್ ಫುಲ್ಲು. ರಾಜ್ ಬಿ ಶೆಟ್ಟಿ ಅಂದ ತಕ್ಷಣ ನಮಗೆ ನಗು ಬರುತ್ತೆ, ಯಾಕಂದರೆ ಅವರು ಒಂದು ಅದ್ಭುತ ಹಾಸ್ಯ ಕಲಾವಿದರು ನನ್ನ ಲೆಕ್ಕದಲ್ಲಿ. ಅವರು ನೋಡ್ತಾನೆ ನಮಗೆ ನಗು ಬರುತ್ತೆ. ಇನ್ನು ಇವರು ಇಂಟ್ರೋಲ್ ಮೇಲೆ ಬರ್ತಾರೆ ನೋಡಿ, ಇವರು ಆರ್ಭಟ ಶುರುವಾಗತ್ತೆ ನೋಡಿ ಚಿತ್ರದಲ್ಲಿ, ಅದಂತೂ ಅದ್ಭುತ ರೀ. ಇವ್ರ ಜೊತೆ ರಾಜ್ ಬಿ ಶೆಟ್ಟಿ ಅವ್ರ ಜೊತೆ ಶಶಿಧರ್ ಶೆಟ್ಟಿ, ರವಿ ರೈ ಕಳಸ ಮತ್ತು ರಾಜ್ ಬಿ ಶೆಟ್ಟಿ ಇವ್ರು 3 ಜನ ಸೇರಿ ಈ ಚಿತ್ರನ ನಿರ್ಮಿಸಿದ್ದಾರೆ. ಈಗ ಇವತ್ತಿನ ಪೇಪರ್ನಲ್ಲಿ ಹಾಕಿರೋ ಪ್ರಕಾರನೇ ಈ ಚಿತ್ರ ಆಲ್ರೆಡಿ 20 ಕೋಟಿ ಕಲೆಕ್ಷನ್ ಮಾಡಿದೆ ಅಂತಾನೆ. ಮಾಡಲಿ, ಇನ್ನೂ ಹೆಚ್ಚಿನ ಕಲೆಕ್ಷನ್ ಮಾಡಲಿ, ಇನ್ನೂ ಹೆಚ್ಚಿನ ಜನಕ್ಕೆ ಈ ಚಿತ್ರ ತಲುಪಲಿ. ಇಡೀ ಭಾರತೀಯ ಚಿತ್ರರಂಗ, ಕರ್ನಾಟಕದ ಚಿತ್ರರಂಗದ ಕಡೆ, ಈ ಚಿತ್ರದ ಕಡೆ ತಿರುಗಿ ನೋಡಲಿ ಅಂತ ನನ್ನ ಆಸೆ. ಯಾವುದೇ ಕನ್ನಡ ಚಿತ್ರ ಇರಲಿ ಅದು ಗೆಲ್ಲಬೇಕು ಅಷ್ಟೇ ನಮಗೆ. ಕನ್ನಡಿಗರೇ, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ನೇರವಾಗಿ ತಿಳಿಸಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಕರ್ನಾಟಕ. ಮತ್ತೆ ನಮಸ್ಕಾರ.